ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿ ಕೊಡ್ತಾ ಇದ್ದಂತೆ ಹೈಕೋರ್ಟ್ನಲ್ಲಿ ಇವತ್ತು ಈ ವಿಷಯವಾಗಿ ಹೈ ವೋಲ್ಟೇಜ್ ವಾದ ಪ್ರತಿವಾದ ನಡೆಯುತ್ತೆ. ಅದಕ್ಕೆ ಸಮಯ ನಿಗದಿಯಾಗಿದೆ. ಮಧ್ಯಾಹ್ನ 2:00ವರೆಗೆ ವಿಚಾರಣೆ ನಡೆಯುತ್ತೆ. ಇನ್ನು ಘಟಾನುಘಟಿ ವಕೀಲರಿಂದ ವಾದ ಪ್ರತಿವಾದವನ್ನ ಇವತ್ತು ಮಂಡನೆ ಮಾಡಲಾಗುತ್ತೆ. ಸಿಎಂ ಪರವಾಗಿ ಪ್ರಾಸಿಕ್ಯೂಷನ್ ಅಸಂವಿಧಾನಿಕವಾಗಿದೆ, ಇದನ್ನ ರದ್ದು ಮಾಡಬೇಕು ಅಂತ ಹೇಳಿ ಘಟಾನುಘಟಿ ನಾಯಕರು ಬರ್ತಾರೆ. ಈಗ ಆಲ್ರೆಡಿ 2 ರಿಟ್ ಅರ್ಜಿ ಸಲ್ಲಿಕೆ ಆಗಿದೆ. ಇನ್ನೊಂದು ಕಡೆ ಕೇವಿಯಟ್ ಅನ್ನ ಕೂಡ ಹಾಕಲಾಗಿದೆ. ಯಾವುದೇ ಕಾರಣಕ್ಕೂ ಇದನ್ನ ರದ್ದು ಮಾಡಬಾರದು ಅಂತ ಹೇಳಿ ಸಿಎಂ ಪರವಾಗಿ 3 ವಕೀಲರು ಹಾಜರಾಗ್ತಾರೆ. ಪ್ರೊಫೆಸರ್ ರವಿವರ್ಮ ಕುಮಾರ್, ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಘ್ವಿಯಿಂದ ವಾದ ಮಂಡನೆ ಆಗುತ್ತೆ. ಅರ್ಜಿದಾರರ ಪರವಾಗಿಯೂ ಕೂಡ ಹಿರಿಯ ವಕೀಲರು ವಾದ ಮಂಡನೆಯನ್ನ ಮಾಡ್ತಾರೆ. ಸ್ನೇಹಮಯಿ ಕೃಷ್ಣ ಪರ ಲಕ್ಷ್ಮೀ ಅಯ್ಯಂಗಾರ್, ಸಿವಿ ನಾಗೇಶ್, ಕೆಜಿ ರಾಘವನ್ ಹಾಜರಾಗುವಂತ ಸಾಧ್ಯತೆಗಳಿದೆ. ಇನ್ನು ಮತ್ತೊಬ್ಬ ದೂರುದಾರರ ಪರವಾಗಿ ಖ್ಯಾತ ವಕೀಲ ಪ್ರಭುಲಿಂಗ ನಾವದಗಿ ಅವರು ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಮಧ್ಯಾಹ್ನ ಕಾವು ಏರುತ್ತೆ ಈ ಪ್ರಾಸಿಕ್ಯೂಷನ್ನ ವಾದ ಪ್ರತಿವಾದ. 2:00ವರೆಗೆ ಹೈಕೋರ್ಟ್ನಲ್ಲಿ ಹೈ ವೋಲ್ಟೇಜ್ ವಿಚಾರಣೆ ನಡೆಯುತ್ತೆ. ವಾದ ಪ್ರತಿವಾದ ಇರುತ್ತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಈಗ ಸಿಎಂ ಪರವಾಗಿ ಯಾರೆಲ್ಲ ಬರ್ತಾ ಇದ್ದಾರೆ, ಇನ್ನು ದೂರುದಾರರ ಪರವಾಗಿ ಯಾರೆಲ್ಲ ವಕಾಲತನ ವಹಿಸ್ತಾ ಇದ್ದಾರೆ? ಶರ್ಮಿತಾ ಶೆಟ್ಟಿ, ಇವತ್ತು ಹೈಕೋರ್ಟ್ ಅಲ್ಲಿ 2:30ಕ್ಕೆ ಬಹಳ ಮಹತ್ವವನ್ನ ಪಡ್ಕೊಂಡಿರುವಂತದ್ದು. ಏನು ಪ್ರಾಸಿಕ್ಯೂಷನ್ ಕ್ರಮವನ್ನ ಏನು ರದ್ದು ಮಾಡಬೇಕು ಅಂತ ಹೇಳಿ ಸಿಎಂ ಪರವಾಗಿ ಒಂದು ವಕಾಲತನ ವಹಿಸಿರೋದು. ಅದರಲ್ಲಿ ಪ್ರಮುಖವಾಗಿ ಹಿರಿಯ ವಕೀಲರಾಗಿರುವಂತಹ ರವಿವರ್ಮ ಕುಮಾರ್ ಮತ್ತೆ ಇನ್ನು ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಇದರ ವಿಚಾರಣೆಯಲ್ಲಿ ಹಾಜರಾಗ್ತಾ ಇರುವಂತದ್ದು. ಆದ್ರೆ ಇದರ ಸಂಬಂಧ ಇದರ ಒಂದು ನಡುವೆ ಇಲ್ಲಿ ಹಿರಿಯ ವಕೀಲರು ಅಂದ್ರೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ಸಿವಿ ನಾಗೇಶ್ ಆಗಿರ್ಬೋದು, ಮತ್ತೆ ರಾಘವನ್ ಮತ್ತೆ ಲಕ್ಷ್ಮೀ ಅಯ್ಯಂಗಾರ್ 3 ಕೂಡ ಈ ಒಂದು ವಿಚಾರಣೆಯಲ್ಲಿ ಹಾಜರಾಗ್ತಾ ಇದ್ದಾರೆ. ಹೀಗಾಗಿ ಘಟಾನುಘಟಿ ಹಿರಿಯ ವಕೀಲರು ಈ ಒಂದು ವಿಚಾರಣೆಯಲ್ಲಿ ಹಾಜರಾಗ್ತಾರೆ ಅನ್ನೋದು ಬಹಳ ಮಹತ್ವವನ್ನ ಪಡ್ಕೊಂಡಿದೆ. ಮತ್ತೊಂದು ಕಡೆ ಈಗ ಸ್ನೇಹಮಯಿ ಕೃಷ್ಣ ಅವರು ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಕೇವಿಟ್ ಅನ್ನ ಹಾಕೊಂಡಿದ್ದಾರೆ. ಆದ್ರೆ ಈಗ 2 ಪೀಠಗಳಲ್ಲಿ ಈಗ ಸಿದ್ದರಾಮಯ್ಯ ಪರ ವಕೀಲರು ಒಂದು ಅರ್ಜಿಯನ್ನು ಹಾಕೊಂಡಿರುವಂತದ್ದು. ಒಂದು ಏನು ಹೇಮಂತ ಚಂದನಗೌಡ ಅವರ ಪೀಠದಲ್ಲಿ ಒಂದು ಕಡೆ, ಮತ್ತೊಂದು ನಾಗಪ್ರಸನ್ನ ಅವರ ಪೀಠದಲ್ಲಿ ಹಾಕೊಂಡಿರುವಂತದ್ದು. ಈಗ ತುರ್ತು ಒಂದು ವಿಚಾರಣೆಯನ್ನ ಮಾಡಬೇಕು ಅಂತ ಹೇಳಿ ರವಿವರ್ಮ ಕುಮಾರ್ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈಗ 1:30 ಸುಮಾರಿಗೆ ಈಗ ಚೀಫ್ ಜಸ್ಟಿಸ್ ಅಂದ್ರೆ ಮುಖ್ಯ ನ್ಯಾಯಮೂರ್ತಿಗಳ ಅಂಗಳಕ್ಕೆ ಹೋಗುವಂತದ್ದು. ಈಗ ಅವರು ಒಂದು ತೀರ್ಮಾನವನ್ನ ಮಾಡ್ತಾರೆ, ಯಾವ ಪೀಠದಲ್ಲಿ ಈ ಒಂದು ಅರ್ಜಿ ವಿಚಾರಣೆ ಆಗ್ಬೇಕು ಅಂತೇಳಿ. ಅದು ಬಹುಶಃ 2 ಗಂಟೆಯ ವೇಳೆಗೆ ಯಾರ ಪೀಠದಲ್ಲಿ ವಿಚಾರಣೆ ಆಗ್ಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನ ಆಗುತ್ತೆ. ಆದ್ರೆ ಒಂದು ಕಡೆ ಈಗ ನಾಗಪ್ರಸನ್ನ ಅವರು MP ಮತ್ತೆ ಆಗಿರ್ಬೋದು ಅಥವಾ ಶಾಸಕ ಸ್ಥಾನದಲ್ಲಿದ್ದಂತವರು ನಾಗಪ್ರಸನ್ನ ಅವರ ಪೀಠದಲ್ಲಿ ಹೋಗುತ್ತೆ. ಮತ್ತೊಂದು ಕಡೆ ಸಿವಿಲ್ ಮ್ಯಾಟರ್ ಆಗಿರೋದ್ರಿಂದ ಅದು ಹೇಮಂತ್ ಚಂದನಗೌಡರ ಪೀಠದಲ್ಲಿ ಬರುತ್ತೆ. ಹಾಗಾಗಿ 2 ಕಡೆಯೂ ಕೂಡ ಸಮಸ್ಯೆ ಆಗ್ಬಾರ್ದು ಅನ್ನೋ ದೃಷ್ಟಿಕೋನದಲ್ಲಿ ಈಗ ಸಿದ್ದರಾಮಯ್ಯ ಪರ ವಕೀಲರು 2 ಪೀಠದಲ್ಲೂ ಕೂಡ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಈಗ ಕೊನೆಯದಾಗಿ ಈಗ ಮುಖ್ಯ ನ್ಯಾಯಮೂರ್ತಿಗಳು ಯಾರ ಪೀಠದಲ್ಲಿ ವಿಚಾರಣೆ ಆಗ್ಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಆಗುತ್ತೆ. ಕೊನೆಯದಾಗಿ ಅದು ಪೀಠದಲ್ಲಿ ಒಂದು ವೇಳೆ ಆಗದಿದ್ರೆ ಅದು ಮುಖ್ಯ ನ್ಯಾಯಮೂರ್ತಿಗಳ ನ್ಯಾಯಪೀಠದಲ್ಲೇ ಆಗ್ಬೇಕು ಅನ್ನೋದು ಇದು ಒಂದು ತೀರ್ಮಾನ ಆಗೋದಾದ್ರೂ ಬಹಳಷ್ಟು ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಈಗ 2 ಗಂಟೆಗೆ ಆ ಬಗ್ಗೆ ಸ್ಪಷ್ಟೀಕರಣ ಕೂಡ ಸಿಗುತ್ತೆ. ಒಂದ್ ಕಡೆ ಈ ಒಂದು ಪಿಟಿಷನ್ ಅರ್ಜಿಯನ್ನು ಹಾಕೊಂಡಿದ್ದಾರೆ, ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದರು. ಏನಂದ್ರೆ ಏನು TJ ಅಬ್ರಾಮ್ ಅವರ ಒಂದು ಪಿಟಿಷನ್ ಏನಿದೆ ಅದು ಸಂಬಂಧಪಟ್ಟಂತೆ ರಾಜ್ಯಪಾಲರು ಕೊಟ್ಟಿರುವಂತಹ ಶೋಕಾಸ್ ನೋಟಿಸ್ಗೆ ಸಚಿವ ಸಂಪುಟದ ಒಂದು ಉತ್ತರವನ್ನ ಕೊಡಲಾಗಿದೆ. ಅದನ್ನ ಪರಿಗಣಿಸದೆ, ಸಚಿವ ಸಂಪುಟದ ಒಂದು ತೀರ್ಮಾನವನ್ನ ಪರಿಗಣಿಸದೆ ಇವರು ತರಾತುರಿಯಲ್ಲಿ ಇವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಇದು ಸಂವಿಧಾನಕ ವಿರುದ್ಧವಾಗಿ ಈಗ ಅವರು ರಾಜ್ಯಪಾಲರು ನಡ್ಕೊಂಡಿರುವಂತದ್ದು. ಮತ್ತೆ ಎಲ್ಲೂ ಕೂಡ ಅದೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಸಂವಿಧಾನ ವಿರುದ್ಧವಾಗಿ ರೀತಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ಒಂದು ವಿಚಾರ ಏನಿದೆ ಅದನ್ನ ರದ್ದು ಮಾಡಬೇಕು ಅನ್ನೋದು ಇದರಲ್ಲಿ ಈ ಸ್ಪಷ್ಟೀಕರಣವನ್ನ ಅವರು ಕೊಟ್ಟಿದ್ದಾರೆ. ಮತ್ತೆ ಈಗೆಲ್ಲ ಸಚಿವ ಸಂಪುಟದ ಒಂದು ತೀರ್ಮಾನ ಆಗಿರ್ಬೋದು, ಮತ್ತೆ ಇವ್ರು ಕೊಟ್ಟಿರುವಂತಹ ಉತ್ತರದ ಅದನ್ನ ಪರಿಗಣಿಸದೆ, ಅದನ್ನ ನೋಡದೆ ಇವರು ಈ ರೀತಿ ಏಕಾಏಕಿಯಲ್ಲಿ ತರಾತುರಿಯಲ್ಲಿ ಈಗ ನೋಟಿಸ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತದ್ದು ಕಾನೂನು ಬಾಹಿರ ಅನ್ನೋ ರೀತಿಯಲ್ಲಿ ಅವರು ಕೂಡ ಅದರ ಬಗ್ಗೆ ಉಲ್ಲೇಖವನ್ನ ಮಾಡಿರುವಂತದ್ದು. ಈಗ ಇನ್ನೇನು 2 ಗಂಟೆಯ ಸಮಯದಲ್ಲಿ ಈಗ ಪ್ರಮುಖವಾಗಿ ದೆಹಲಿಯಿಂದ ಬಂದಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಅವರಾಗಿರ್ಬೋದು ಅಥವಾ ಈಗಾಗಲೇ ಏನು ವಾದವನ್ನ ಮಾಡ್ತಾ ಇರುವಂತಹ ರವಿವರ್ಮ ಕುಮಾರ್ ಏನಿದ್ದಾರೆ ಅವರು ಈ ಬಗ್ಗೆ ಒಂದು ವಾದ ಸಿಎಂ ಪರವಾಗಿ ಅಂದ್ರೆ ಸಿದ್ದರಾಮಯ್ಯ ಪರವಾಗಿ ವಕಾಲತನ ವಹಿಸಲಿದ್ದಾರೆ. ಮತ್ತೆ ಮತ್ತೊಂದು ಕಡೆ ಈಗ ಏನು ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ಮತ್ತೊಂದು ಕಡೆ ಸಿವಿ ನಾಗೇಶ್ವರ ಆಗಿರ್ಬೋದು, ರಾಘವನ್ನಮ್ಮ ಆಗಿರ್ಬೋದು, ಮತ್ತೆ ಲಕ್ಷ್ಮೀ ಅಯ್ಯಂಗಾರ್ ಮತ್ತೆ TJ ಅಬ್ರಾಮ್ ಪರವಾಗಿ ಪ್ರಭುಲಿಂಗ ನಾವದಗಿ ಅವರು ಹಾಜರಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಆ ಬಗ್ಗೆ ಇನ್ನಷ್ಟೇ ಸ್ಪಷ್ಟತೆ ಸಿಗಬೇಕಾಗಿರುವಂತದ್ದು. ಹೀಗಾಗಿ ಘಟಾನುಘಟಿ ಹಿರಿಯ ವಕೀಲರು ಕೂಡ ಈ ಒಂದು ಪ್ರಕರಣದ ವಿಚಾರವಾಗಿ ವಾದ ವಿವಾದಗಳನ್ನ ಪ್ರತಿವಾದಗಳನ್ನ ಮಾಡೋದಕ್ಕೆ ಹಾಜರಾಗ್ತಾರೆ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನ 2:30ಕ್ಕೆ ಮಹತ್ವವನ್ನ ಪಡ್ಕೊಂಡಿದೆ. ಮುಂದಿನ ಅಂದ್ರೆ ಈ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ ಏನಾಗುತ್ತೆ, ಯಾರ ಪೀಠಕ್ಕೆ ಅದು ಬರುತ್ತೆ, ಮತ್ತೆ ಮುಂದೆ ಏನ್ ಬೆಳವಣಿಗೆ ಎಂದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಶರ್ಮಿತಾ ಶೆಟ್ಟಿ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.